ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಹೋಳಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಯಾವ ರೀತಿಯಾಗಿತ್ತು ಏನು ಅನ್ನೋದನ್ನು, ಹಬ್ಬದ ಹಿಂದಿನ ದಿನ ಮ್ಯಾಕ್ಸಿಮಮ್ ಎಲ್ಲ ಕ್ಲೀನಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಮೊದಲಿಗೆ ಪೂಜಾ ರೂಮು ಅಂದರೆ ಬೆಳಗ್ಗೆನೇ ಮನೆಯೆಲ್ಲ ಗುಡಿಸಿ ಒರೆಸಿ ಆಗಿತ್ತು. ಅಡುಗೆ ಸಹ ಮಾಡಿಕ್ಬಿಟ್ಟಿದ್ದೆ. ಪಪ್ಪು ಸಾಂಬಾರು ಮಾಡಿ ರೈಸ್ ಮಾಡಿಕ್ಕಿದ್ದೆ. ಹಿಂಗೆ ಹೇಗಿದ್ರು ಮಧ್ಯಾಹ್ನಕ್ಕೆ ನಾನು ಇಡ್ತೀನಿ. ಮತ್ತು ದಿಶುಗೆ ಆವತ್ತಿನ ದಿನ ಎಕ್ಸಾಮ್ ಇರಲಿಲ್ಲ. ನಾನು ದಿಶು ಇಬ್ಬರೇ ಇದ್ದಿದ್ದರಿಂದ ಮಧ್ಯಾಹ್ನಕ್ಕೆ ಅದೇ ಊಟ ಮಾಡ್ಕೊಂಡು ಅಂದ್ಬಿಟ್ಟು ಬೆಳಗ್ಗೆನೇ ಸಾಂಬಾರು ಮಾಡಿಕ್ಬಿಟ್ಟಿದ್ದೆ. ಮತ್ತು ಸಾಂಬಾರೆಲ್ಲ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ಹೇಗಿದ್ರು ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಒಂದೇ ಸರಿ ಅಡುಗೆ ಸಹ ರೆಡಿ ಮಾಡಿಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಪೂಜಾ ರೂಮು ಒಂದು 11:30 ಆಗಾಗಿತ್ತು. ಇವಾಗ ಪೂಜಾ ರೂಮ್ಗೆ ಬಂದಿದ್ದೀನಿ. ನಾನು 12 o'clockಲ್ಲೆಲ್ಲ ನಾನು ಪೂಜಾ ಸಾಮಾನೆಲ್ಲ ತೆಗಿಯೋಕ್ಕೆ ಹೋಗೋದಿಲ್ಲ. ಅದಕ್ಕೆ 12 ಆಗೋಕ್ಕೆ ಮುಂಚೆ ಎಲ್ಲ ತೆಗೆದುಬಿಡೋಣ ಅಂದ್ಬಿಟ್ಟು 12 ಆಗೋಕ್ಕಿಂತ ಮುಂಚೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ತೆಗೆದುಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದೇ ನಾವು ಇಕ್ಕಿರುವಂಥ ಅರಿಶಿನ ಕುಂಕುಮ, ವಿಗ್ರಹಗಳಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿರ್ತೀವಲ್ಲ, ಅದು ದೀಪದ ಬತ್ತಿ ಎಣ್ಣೆ ಏನಿರುತ್ತೋ ಅದರಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಇಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ತೊಳಿಬೇಕಾದ್ರೆ ಈಸಿಯಾಗಿರುತ್ತೆ. ಅದೆಲ್ಲ ಕೈಗೆ ಅಂಟ್ಕೊಳ್ಳುವಂಥದ್ದು ಒಂಥರ ಕಸಿ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಡು ತೊಳಿಬೇಕು ಅಂದರೆ ಫಸ್ಟಿಗೆ ಎಲ್ಲ ಈ ಥರ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ತೊಳೆಯೋಕ್ಕೆ ಹೋದಾಗ ಈಸಿಯಾಗಿ ತೊಳಿಬೋದು, ಬೇಗನೆ ತೊಳೆದಿದ್ದಾಗುತ್ತೆ ಅಂತಲೇ ಹೇಳ್ಬೋದು. ನಂದು ಬೇರೆ ಪೂಜಾ ಪಾತ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಅಲ್ಲೆಲ್ಲ ನಿಂತ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಒಂದು 1 hour ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೆಲ್ಲ ಇಲ್ಲಿ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೀಟಾಗಿ. ಏನಾರ ಡಸ್ಟ್ ಇರುತ್ತಾ ಇಲ್ಲ ಅದಕ್ಕಿರೋ ಅರಿಶಿನ ಕುಂಕುಮ ಎಲ್ಲ ಪ್ರತಿಯೊಂದು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ತೊಗೊಂಡೋಗಿ ಅಲ್ಲಿ ತೊಳ್ಕೊಳ್ಳೋದು ಅಷ್ಟೇ. ನಾನೆಲ್ಲ ಸ್ಪ್ರೇ ಉಪಯೋಗಿಸ್ಬಿಟ್ಟು, ಅದೇ ವಿಮ್ದು ಸ್ಪ್ರೇ ಬರುತ್ತಲ್ವ, ಆ ಸ್ಪ್ರೇ ಉಪಯೋಗಿಸಿ ತೊಳ್ಕೊಳ್ಳುವಂಥದ್ದು. ಹುಣಸೆಹಣ್ಣು ಏನು ಹಾಕಿ ತೊಳೆಯೋಕ್ಕೆ ಹೋಗಲ್ಲ. ಯಾವಾಗಾದರೂ ಬೇಕಾದರೆ ಮಾತ್ರ ನಾನು ಹುಣಸೆಹಣ್ಣು ಹಾಕಿ ತೊಳ್ಕೊತೀನಿ. ಮ್ಯಾಕ್ಸಿಮಮ್ ಈ ನಡುವೆ ನಾನು ಸ್ಪ್ರೇ ಎಲ್ಲ ತೊಳಿತಾ ಇರುವಂಥದ್ದು ಸುಮಾರು 1 ವರ್ಷದಿಂದ ಈಚೆಗೆ. ಬಟ್ ಚೆನ್ನಾಗೇ ಇರುತ್ತೆ, ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಲೀನಾಗಿ ಹೋಗುತ್ತೆ, ನೀಟಾಗಿರುತ್ತೆ. ಅದು ಅಷ್ಟೇ ಶೈನಿಂಗ್ ಆಗೋ ಸಹ ಇರುತ್ತೆ. ಫಸ್ಟಲ್ಲಿ ನನಗೆ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗಿಲ್ಲ, ಅದು ತೊಳೆಯೋ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ, ನೀಟಾಗಿ ತೊಳ್ಕೊಂಬಿಟ್ರೆ ಅದು ನೀಟಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬೇಕು. ಒರೆಸಿ ಇಟ್ಕೊಂಬಿಟ್ರೆ ನೀಟಾಗಿರುತ್ತೆ. ಅದೆಲ್ಲ ತೆಗೆದು ಧೂಳೆಲ್ಲ ಒರೆಸ್ಕೊಂಡಾಯ್ತು. ಇವಾಗ ದೇವ್ರ ಮನೆಯಲ್ಲಿರುವಂಥ ಧೂಳು ಸಹ ತೆಗಿತಾ ಇದ್ದೀನಿ. ನಾನು ದೇವ್ರ ಮನೆಗೋಸ್ಕರ 2 ರೀತಿಯಾಗಿ ಬ್ರಷ್ ಉಪಯೋಗಿಸ್ಕೋತೀನಿ. ಒಂದು ನಾನು ಕಳಶ ಎಲ್ಲ ಇಕ್ಕೋ ಹತ್ರ ಬೇರೆ ಥರ ಬ್ರಷ್ ಉಪಯೋಗಿಸ್ತೀನಿ, ಮತ್ತು ಕೆಳಗಡೆನೇ ಬೇರೆ ಥರ ಬ್ರಷ್ ಉಪಯೋಗಿಸ್ತೀನಿ. ಕೆಳಗಡೆ ಉಪಯೋಗಿಸುವಂಥ ಬ್ರಷ್ನ ನಾವು ದೇವ್ರ ಮನೆಗೆಲ್ಲ ಅಂದರೆ ಕಳಶ ಇಕ್ಕೋ ಹತ್ರ ಎಲ್ಲ ಉಪಯೋಗಿಸೋಕೆ ಹೋಗೋದಿಲ್ಲ. 2-3 ರೀತಿಯಾಗಿ ಬ್ರಷ್ಗಳನ್ನ ಇಟ್ಕೊಂಡಿರ್ತೀನಿ. ಒಂದೊಂದು ಹತ್ರಕ್ಕೆ ಒಂದೊಂದು ಬ್ರಷ್ನ ಸಪ್ರೇಟಾಗಿ ಉಪಯೋಗಿಸೋದು. ಎಲ್ಲ ಹತ್ರ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ದೇವ್ರ ಮನೆ ಒಳಗಡೆ ನಾವೆಲ್ಲ ತುಳಿದಿರ್ತೀವಿ, ಓಡಾಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಉಪಯೋಗಿಸೋದನ್ನ ನಾನು ಕಳಶದ ಕೆಳಗಡೆ ಎಲ್ಲ ಉಪಯೋಗಿಸೋದಿಲ್ಲ. ಅಲ್ಲಿ ಬೇರೆ ಬ್ರಷ್ ಉಪಯೋಗಿಸ್ತೀನಿ, ಇಲ್ಲಿನೇ ಬೇರೆ ಬ್ರಷ್ ಉಪಯೋಗಿಸ್ಕೋತೀನಿ. ಎಲ್ಲ ಬ್ರಷ್ ಉಪಯೋಗಿಸ್ಕೊಂಡು ಧೂಳೆಲ್ಲ ತಕ್ಕೊಂಡಾಯಿತು. ಇವಾಗ ಒಂದು ಟೈಮ್ ಒರೆಸ್ಕೊಂಬಿಡ್ತೀನಿ ನೀಟಾಗಿ. ನೀರಿಗೆ ಸ್ವಲ್ಪ ಪಚ್ಚಕರ್ಪೂರ, ಸ್ವಲ್ಪ ಅರಿಶಿನ, ಸ್ವಲ್ಪ ರೋಸ್ ವಾಟರ್ ಎಲ್ಲ ಹಾಕ್ಬಿಟ್ಟು, ಮತ್ತು ಎಸೆನ್ಷಿಯಲ್ ಆಯಿಲ್ ಇರುತ್ತಲ್ಲ ಅದು ಸಹ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಂಬಿಡ್ತೀನಿ. ಆ ರೀತಿಯಾಗಿ ಒರೆಸ್ಕೊಂಡಾಗ ಸ್ವಲ್ಪ ಘಮ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ರೆಗ್ಯುಲರ್ ಆಗಾದರೆ ಹೀಗೆ ಮಾಡ್ತೀನಿ. ಬೇರೆ ಟೈಮಲ್ಲಿ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಮಾತ್ರ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ ನಾನು ಪೂಜಾ ರೂಮ್ನ. ಇವತ್ತೆಲ್ಲ ಏನು ಡೀಪ್ ಕ್ಲೀನ್ ಏನೋ ಅವಶ್ಯಕತೆ ಇರಲಿಲ್ಲ. ಹೋದ ವಾರ ಎಲ್ಲ ಮಾಡ್ಕೊಂಡಿದ್ದೆ ಡೀಪ್ ಕ್ಲೀನ ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು. ಅದಕ್ಕೆ ಈ ವಾರ ನಾನು ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮಾಮೂಲಿಯಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡಾಯಿತು. ರೆಡಿ ಮಾಡ್ಕೊಂಡಾದಮೇಲೆ ಪೂಜಾ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಾದಮೇಲೆ ಇಲ್ಲಿ ಪೂಜಾ ರೂಮಲ್ಲಿ ಸಹ ಒಣಗಿತ್ತು. ಒಣಗಿ ಆದಮೇಲೆ ಇಲ್ಲಿ ರಂಗೋಲಿ ಹಾಕ್ತೀನಿ. ಆ ಒದ್ದೆ ಮೇಲೇ ಈ ಥರ ಸ್ಟೆನ್ಸಿಲಲ್ಲಿ ರಂಗೋಲಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಪೂಜಾ ರೂಮಲ್ಲಿರೋಂಥ ಒದ್ದೆ ಎಲ್ಲ ಸ್ವಲ್ಪ ಒಣಕೊಂಡ್ಮೇಲೆ ನಾನು ಇಲ್ಲಿ ಸ್ಟೆನ್ಸಿಲ್ಸ್ ತೊಗೊಂಡು ರಂಗೋಲಿಗಳೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಕೆಲಸ ಮಾಡಿದ್ರು ಸ್ವಲ್ಪ ಯಾವ್ಯಾವ ಕೆಲಸ ಈಸಿ ಆಗುತ್ತೋ ಅದನ್ನು ಹುಡ್ಕೊಬೇಕಾಗುತ್ತಲ್ವ. ಅದಕ್ಕೋಸ್ಕರ ರಂಗೋಲಿನ ಹಾಕ್ಕೊಂಡು ಕುತ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತಾ ಇತ್ತು. ಅದಕ್ಕೋಸ್ಕರ ಇವಾಗ ಸ್ಟೆನ್ಸಿಲ್ಸ್ ತೊಗೊಂಬಿಟ್ಟಿದ್ದೀನಿ. ಪೂಜಾ ರೂಮಲ್ಲೆಲ್ಲ ಸ್ಟೆನ್ಸಿಲ್ಸ್ ಹಾಕ್ಕೊಂಡು ಸ್ಟೆನ್ಸಿಲ್ಸಿಂದ ನಾನು ಹಾಕ್ಕೊಳ್ಳುವಂಥ ಸುಮಾರು ಸುಮಾರು ಡಿಸೈನ್ಸ್ ಇಟ್ಕೊಂಡಿದ್ದೀನಿ. ಒಂದೊಂದು ಸರಿ ಒಂದೊಂದು ರೀತಿಯಾಗಿ ಡಿಸೈನ್ ಹಾಕ್ತೀನಿ. ಕಳಶಕ್ಕೆ ಮಾತ್ರ ಯಾವಾಗಲೂ ಅಷ್ಟದಳ ಪದ್ಮ ರಂಗೋಲಿನೇ ಹಾಕ್ಕೊಳ್ಳುವಂಥದ್ದು. ನನಗೆ ತುಂಬಾ ಇಷ್ಟ ಕಳಶದ ಕೆಳಗಡೆ ರಂಗೋಲಿ ಹಾಕೋದಕ್ಕೆ. ಅದಕ್ಕೋಸ್ಕರ ಅದನ್ನು ಹಾಕ್ಕೋತೀನಿ. ಅದಾದಮೇಲೆ ಇಲ್ಲಿ ಲಕ್ಷ್ಮಿ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಒಂದು ರಂಗೋಲಿ ಹಾಕ್ಕೊಳ್ಳುವಂಥದ್ದು, ಮತ್ತು ಕುಬೇರ ಅದು ಯಂತ್ರ ಇಕ್ತೀನಲ್ವ ಅಲ್ಲೊಂದು ರಂಗೋಲಿ. ಆ ರೀತಿಯಾಗಿ ನನಗೆ ಎಲ್ಲೆಲ್ಲಿ ಬೇಕೋ ಎಲ್ಲೆಲ್ಲಿ ನೆಸೆಸಿಟಿ ಇರುತ್ತೋ ಅಲ್ಲೆಲ್ಲ ಒಂದೊಂದು ರಂಗೋಲಿನ ಹಾಕ್ಕೊಂಡ್ಬಿಡ್ತೀನಿ. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ನಮಗೂ ಈಸಿ ಆಗುತ್ತೆ, ಮತ್ತು ಜೋಡಿಸ್ಕೊಳ್ಳೋವಾಗ ಟೆನ್ಷನ್ ಇರೋದಿಲ್ಲ. ಇಲ್ಲಾಂದರೆ ಅಲ್ಲಿ ರಂಗೋಲಿ ಇಲ್ಲಿ ರಂಗೋಲಿ ಅಂತ ಹಾಕೋದಿಲ್ಲ. ನಮಗೆ ಗೊತ್ತಿರುತ್ತಲ್ಲ ಯಾವ ಪ್ಲೇಸಲ್ಲಿ ಏನೋ ನಾವು ಇಕ್ತೀವಿ ಯಾವ ದೇವ್ರನ್ನ ಅಂದ್ಬಿಟ್ಟು ಹಾಗೆ ಅಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ರಂಗೋಲಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡು
ಅಲ್ಲಿ ಸಹ ಪೀಠ ಇಕ್ಕೋದಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದು. ಯಾವಾಗಲೂ ಅಷ್ಟೇ ಪೀಠದ ಕೆಳಗಡೆ ಸಹ ನಾವು ಸ್ವಲ್ಪ ಅರಶಿನ ಕುಂಕುಮಾಕ್ಷತೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲೆಲ್ಲಿ ಪೀಠ ಹಾಕ್ತೀವಿ ಅಲ್ಲೆಲ್ಲ ಸ್ವಲ್ಪ ಅರಶಿನ ಕುಂಕುಮಾಕ್ಷತೆನ ಹಾಕ್ಕೊಳ್ಳುವಂಥದ್ದು. ಒಂದು ಹತ್ರ ಕಳಶ ಇಕ್ಕೋ ಹತ್ರ, ಒಂದು ಲಕ್ಷ್ಮೀ ಫೋಟೋಗೆ, ಇನ್ನೊಂದು ಕುಬೇರ ಅಂತ ಹೇಳಿದ್ನಲ್ವ, ಅದಕ್ಕೆ 3 ಹತ್ರ ಸಹ ನಾನು ಸ್ವಲ್ಪ ಅರಶಿನ ಕುಂಕುಮಾಕ್ಷತೆನ ಹಾಕ್ಕೋತಾ ಇರ್ತೀನಿ. ನಾವು ಪೀಠದ ಮೇಲೆ ಎಷ್ಟೇ ಹಾಕ್ಕೊಳ್ಳಿ, ಪೀಠದ ಕೆಳಗಡೆನೂ ಸಹ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಎಲ್ಲ ಹಾಕ್ಕೊಂಡು ಇವಾಗ ಎಲ್ಲೆಲ್ಲಿ ಯಾವ ಪೀಠ ಇಕ್ಕಬೇಕು ಅನ್ನೋದನ್ನ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ಬೇಸಿಕ್ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಪೀಠ ರೆಡಿ ಮಾಡಿಬಿಟ್ರೆ ಪೂಜಾ ಸಾಮಾನೆಲ್ಲ ಹಂಗಂಗೆ ರೆಡಿ ಮಾಡಿ ಹಂಗೆ ಜೋಡಿಸ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪೂಜಾ ಪಾತ್ರೆ ಎಲ್ಲ ತೊಳೆದಿದ್ದಾಗಿತ್ತು. ತೊಳೆದಾದ್ಮೇಲೆ ಎಲ್ಲ ನೀಟಾಗಿ ಒಂದು ಟೈಮ್ ಒಂದು ಡ್ರೈ ಕ್ಲಾತ್ ಎತ್ಕೊಂಡು ನೀಟಾಗಿ ಇಲ್ಲಿ ಒರೆಸ್ಕೊತಾ ಇರೋವಂಥದ್ದು. ಯಾವಾಗಲೂ ಅಷ್ಟು ಲಿಕ್ವಿಡಲ್ಲಿ ತೊಳೆದ್ರೂ ಅಷ್ಟೇ, ಮತ್ತು ಮಾಮೂಲಿ ನಾವು ಹುಣಸೆ ಹಣ್ಣೆಲ್ಲ ಹಾಕಿ ತೊಳಿತೀವಲ್ಲ ಹಂಗೆ ತೊಳೆದ್ರೂ ಅಷ್ಟೇ, ತೊಳೆದಿದ್ದ ತಕ್ಷಣ ನೀಟಾಗಿ ಈ ರೀತಿಯಾಗಿ ಒರೆಸ್ಕೊಂಬಿಟ್ಟು ಒಂಚೂರು ಒದ್ದೆ ಇಲ್ದಂಗೆ ಒರೆಸ್ಕೊಂಬಿಟ್ರೆ ಒಂದು 15 ದಿವಸದವರೆಗೂ ಇಕ್ಕಿದ್ರು ಏನಾಗೋದಿಲ್ಲ. ಒಂದೊಂದು ಟೈಮ್ ವಾರ ಚೇಂಜ್ ಮಾಡ್ತೀವಿ. ಒಂದೊಂದು ಸರಿ ನಮಗೆ ಪ್ರಾಬ್ಲಮ್ಸ್ ಇದ್ದಾಗ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ 15 ಡೇಸ್ಗೆ ಒಂದು ಟೈಮ್ ನಾನು ಚೇಂಜ್ ಮಾಡ್ತೀನಿ. ಆವಾಗಲೂ ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ. ಏನು ಅಷ್ಟೊಂದು ಶೇಡ್ ಆಗಿರುತ್ತೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ನೀಟಾಗಿ ನಾವು ಹೆಂಗೆ ತೊಳೆದಿಕ್ಕಿರ್ತೀವೋ ಆ ರೀತಿಯಾಗಿ ಇರುತ್ತೆ. ಅದೇ ಫುಲ್ಲಾಗಿ ಒಣಗಿಸಿರ್ಬೇಕು. ನಾವು ಒದ್ದೆ ಹಂಗೆ ಇಕ್ಬಿಟ್ಟು ಮತ್ತು ಹಂಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ರೆ ಅದು ಖಂಡಿತವಾಗ್ಲೂ ನೀಟಾಗಿ ಕಾಣಿಸೋದಿಲ್ಲ. ಅಲ್ಲಲ್ಲಿ ಮಚ್ಚೆ ಇರುತ್ತೆ. ನಮಗೆಲ್ಲ ಸಾಲ್ಟ್ ವಾಟರ್ ಆಗಿರೋದ್ರೆ ನಾವು ಇನ್ನು ಸ್ವಲ್ಪ ಹುಷಾರಾಗಿ ಇರಬೇಕು. ಸ್ವಲ್ಪ ಸಾಲ್ಟ್ ವಾಟ್ರ್ ಇಲ್ಲ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಬಟ್ ನಮಗೆಲ್ಲ ತುಂಬ ಸಾಲ್ಟ್ ವಾಟ್ರ್ ಇಲ್ಲೆಲ್ಲನೂ. ಅದಕ್ಕೋಸ್ಕರ ನಾನು ಏನೇ ಪಾತ್ರೆ ತೊಳೆದ್ರೂ ಅಷ್ಟೇ ಒಂದ್ಸಲ ಒರೆಸ್ಬಿಟ್ಟೆ ಎತ್ತಿಕೊತೀನಿ. ಮಾಮೂಲಿ ಪಾತ್ರೆ ಆದರೂ ಅಷ್ಟೇ, ಪೂಜಾ ಪಾತ್ರೆ ಏನೇ ಪಾತ್ರೆ ಆಗಲಿ ತೊಳೆದ ತಕ್ಷಣ ಒಂದು ರೌಂಡ್ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಬಿಟ್ರೆ ನೀಟಾಗಿ ಮಚ್ಚೆ ಎಲ್ಲ ಕಾಣಿಸೋದಿಲ್ಲ, ಕ್ಲೀನಾಗಿ ಶೈನಿಂಗ್ ಆಗಿರುತ್ತೆ. ಇಲ್ಲಾಂದರೆ ಅದೆಲ್ಲ ಮಚ್ಚೆ ಇರುತ್ತೆ, ಡಾಟ್ ಆಗಿರುತ್ತೆ, ನೋಡೋಕ್ಕೂ ಇಷ್ಟ ಆಗೋದಿಲ್ಲ. ನೋಡಿದಾಗೆಲ್ಲ ಅದೇ ಹೋಗ್ತಾ ಇರುತ್ತೆ ಕಣ್ಣು. ಯಾಕಂದರೆ ನಾವು ಏನು ತಪ್ಪು ಮಾಡಿರ್ತೀವೋ ಅದ್ರ ಮೇಲೆ ಕಣ್ಣು ಹೋಗೋದು ತುಂಬಾ ಹೋಗುತ್ತೆ. ಅಲ್ಲದಿದೆ ಮಾರ್ಕ್ ಇದೆ, ಇಲ್ಲಿ ಈ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು. ಕ್ಲೀನಾಗಿದ್ದಾಗ ಅಷ್ಟೊಂದು ಡಿಸ್ಟರ್ಬ್ ಅಂತ ಅನ್ಸೋದಿಲ್ಲ. ನನಗೆ ಸ್ವಲ್ಪ ಹಾಗೇ ಏನಾದರೂ ಒಂದು ಮಚ್ಚೆ ಕಾಣಿಸ್ಬಿಡ್ತು ಅಂದರೆ ಅದ್ರ ಮೇಲೆ ಕಣ್ಣು ಹೋಗ್ತಾ ಇರುತ್ತೆ. ಎಲ್ಲೋದ್ರೂ ಮತ್ತೆ ಅದನ್ನೇ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ರೌಂಡ್ ನೀಟಾಗೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟಿಗೆ ಅರಶಿನ, ಗಂಧ ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೇ ಸರಿ ಎಲ್ಲ ಅಲ್ಲಿ ಜೋಡಿಸ್ಕೊಂಬಿಟ್ರೆ ಈಸಿಯಾಗಿ ಇಕ್ಕೊಬೋದು. ಅದಕ್ಕೋಸ್ಕರ ನೋಡಿ ಎಲ್ಲ ಒಂದು ಕಡೆ ಇಕ್ಕೊಂಬಿಟ್ಟಿದ್ದೀನಿ. ಎಲ್ಲ ಒಂದು ಕಡೆ ಅರೇಂಜ್ ಮಾಡಿಕೊಂಡು ಮತ್ತು ಇವಾಗ ಇದಕ್ಕೆ ಅರಶಿನ, ಕುಂಕುಮ, ಗಂಧ ಎಲ್ಲ ಇಕ್ಕುವಂಥದ್ದು. ಎಲ್ಲ ವಿಗ್ರಹಗಳಿಗೆ, ಪೀಠಗಳಿಗೆ ಯಾವ ವಿಗ್ರಹಕ್ಕೆ ಯಾವ ಪೀಠ ಅಂತೆಲ್ಲ ಸೆಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದೇ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಬಿಡ್ತೀನಿ. ಒಂದೇ ಸರಿಗೆ ಜೋಡಿಸ್ಕೊಂಬಿಟ್ಟು ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರೆ ನಂಗೆ ನಾಳೆ ಪೂಜೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನಾಳೆ ಮಾಡ್ಕೋತೀನಿ, ನಾಳೆನೇ ಪೂಜೆ ಮಾಡ್ತೀನಿ ಅಂದರೆ ಖಂಡಿತ ನಾನು ಪೂಜೆ ಮಾಡೋಕ್ಕಂತೂ ಆಗೋದಿಲ್ಲ. ಒಂದು ಅರ್ಧ ದಿನ ಬೇಕಾಗುತ್ತೆ ನನಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು. ಪೂಜಾ ರೂಮಿಗೆ ಸಪ್ರೇಟಾಗಿ ನಾನು ಒಂದು ಅರ್ಧ ದಿನ ಕೊಟ್ಟರೆ ನನಗೆ ಆ ಕೆಲಸ ಆಗುತ್ತೆ. ಇಲ್ಲಾಂದರೆ ನಿಜ ಆಗೋದಿಲ್ಲ. ಇಲ್ಲ ತುಂಬ ಟಯರ್ಡ್ ಆಗಿಬಿಡುತ್ತೆ, ರೆಸ್ಟ್ ಇಲ್ಲದೆ ಆಗಿಬಿಡುತ್ತೆ, ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ಫಸ್ಟೇ ಸ್ವಲ್ಪ ಕೂಲಾಗಿ ಮಾಡ್ಕೋತಾ ಇರ್ತೀನಿ. ಆವಾಗ ಅರ್ಜೆಂಟಾಗಿ ಮಾಡೋಕ್ಕೋದ್ರೆ ಪೂಜೆ ಮಾಡೋಕ್ಕೂ ಸಹ ಇಂಟ್ರೆಸ್ಟ್ ಇರೋಲ್ಲ. ಆ ರೀತಿಯಾಗಿ ಅಷ್ಟೊಂದು ಒಂಥರ ಟಯರ್ಡ್ ಅಂತ ಆಗಿಬಿಟ್ಟಿರುತ್ತೆ ನನಗೆ. ಅದಕ್ಕೋಸ್ಕರ ಒಂದಿನ ಮುಂಚೆನೇ ಕ್ಲೀನಾಗೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಯಾವ್ಯಾವ ವಿಗ್ರಹಗಳಿರ್ಬೋದು, ಕಳಶಕ್ಕಿರ್ಬೋದು, ಪ್ರತಿಯೊಂದಕ್ಕೂ ರೆಡಿ ಮಾಡ್ಕೊತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಹೂವು ಹಾಕ್ಕೊಂಡು ಕಳಶಕ್ಕೇನು ರೆಡಿ ಮಾಡ್ಕೊಳ್ಳೋದು ಮಾತ್ರ ಇಟ್ಕೊಂಡಿರ್ತೀನಿ. ಇನ್ನು ಗಂಧ, ಅರಶಿನ, ಕುಂಕುಮ ಎಲ್ಲ ನಾನು ಒನ್ ಡೇ ಮುಂಚೆನೇ ಇಟ್ಬಿಟ್ಟು ನೀಟಾಗಿ ಎಲ್ಲೆಲ್ಲಿ ಏನು ಇಟ್ಬೇಕು ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದೇ ಆಗಿರ್ಬೋದು. ಮತ್ತು ದೇವ್ರ ಮನೆ ವಾಸ್ಕಾಲಿರ್ಬೋದು, ಅದನ್ನೆಲ್ಲ ಫಸ್ಟು ಒನ್ ಡೇ ಮುಂಚೆ ನಾನು ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ತಕ್ಷಣಕ್ಕೆ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಟೈಮ್ ಕರೆಕ್ಟಾಗಿ ಪೂಜೆ ಆಗೋಲ್ಲ, ಅದು ಪ್ರಾಬ್ಲಮ್. ಯಾವಾಗಲೂ ಅಷ್ಟೇ ನಾವು ಒಂದೊಂದು ಸರಿ ಒಂದು ಟೈಮ್ ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಟೈಮ್ಗೆ ಆಗಿಬಿಟ್ರೆ ಪೂಜೆ ಒಂಥರ ಸ್ಯಾಟಿಸ್ಫೈ ಆಗುತ್ತೆ. ಯಾವಾಗಲೋ ಪೂಜೆ ಮಾಡೋಕ್ಕೋಗಿ ಯಾವಾಗೋ ಮಾಡಿದ್ರೆ ಖಂಡಿತ ಒಂಥರ ಸ್ಯಾಟಿಸ್ಫೈ ಅಂತಲೇ ಅನ್ನೋದಿಲ್ಲ. ಒಂಥರ ಬೇಜಾರಾಗ್ತಾ ಇರುತ್ತೆ ಟೈಮ್ ಆಗೋಗ್ಬಿಟ್ರೆ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ನಾನು ಅಂದ್ಕೊಂಡಿದ್ದ ಟೈಮ್ ನನಗೆ ಪೂಜೆ ಆಗಿಲ್ಲ ಅಂದರೆ ನಿಜವಾಗ್ಲೂ ತುಂಬ ಟೆನ್ಷನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದ ಟೈಮ್ಗೆ ಆಗಿಬಿಟ್ರೆ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಏನಾದರೂ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿಬಿಟ್ರು ತುಂಬ ಒಂಥರ ನನಗೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀನಿ. ಆ ಟೈಮ್ಗೆ ಆಗಲಿಲ್ಲ ಅನ್ನೋದು ನನಗೆ ಒಂಥರ ಕೊರಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಾನು ಏನೇನು ರೆಡಿ ಮಾಡ್ಕೊಬಹುದೋ ಒಂದಿನ ಮುಂಚೆ ಅಂತ ಅದನ್ನೆಲ್ಲ ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವಿಗ್ರಹಗಳಿಗೂ ಸಹ ಅರಶಿನ, ಕುಂಕುಮ ಇಕ್ಕಿದ್ದಾಗಿದೆ. ಮತ್ತು ಇಲ್ಲಿ ಯಾವ ವಿಗ್ರಹ ಎಲ್ಲೆಲ್ಲಿ ಇಕ್ಕಬೇಕು ಅಂತ ಸಹ ಅದನ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆ ಬೇರೆ ಪೂಜೆ ಅಂದರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಬ್ಬದ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಅಡುಗೆಗಳ ಕೆಲಸ ಇರ್ಬೋದು, ಪ್ರತಿಯೊಂದು ಕೆಲಸನೂ ಜಾಸ್ತಿ ಇರುತ್ತೆ. ಇವತ್ತು ಅದಕ್ಕೂ ಸಹ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಈ ಪೂಜಾ ರೂಮ್ ಒಂದೇ ಇರೋದಿಲ್ಲ ನನಗೆ. ನಾಳೆ ಅಡುಗೆಗೆ ಏನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೇಕು, ಅದೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಆ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅಂತ ಹೇಳ್ಬೋದು. ಮಾಮೂಲಿಯಾಗಿ ಫ್ರೈಡೇ ಪೂಜೆ ಅಂದರೆ ಅಷ್ಟೊಂದು ಇರೋದಿಲ್ಲ. ಬಟ್ ಈ ಹಬ್ಬಗಳು ಬಂದಾಗ ಅಡುಗೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ನನಗೆ. ಅಡುಗೆ ಮಾಡುವಂಥದ್ದು ಇರ್ಬೋದು. ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ನಮ್ಮನೆಲ್ಲ ನರಸಿಂಹಸ್ವಾಮಿ ಮನೆ ದೇವರಾಗಿರೋದ್ರಿಂದ ನರಸಿಂಹಸ್ವಾಮಿಗೆ ನಾವು ಸ್ಪೆಷಲಾಗಿ ಪೂಜೆ ಮಾಡೋದ್ರಿಂದ ಅದಕ್ಕೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ.
ಅದಕ್ಕೋಸ್ಕರ ಇದೆಲ್ಲ ಪೂಜೆದೆಲ್ಲ ಇವಾಗ ರೆಡಿ ಮಾಡ್ಕೋತಾನೆ. ಇಲ್ಲಿ ನೋಡ್ಬೋದು ಲಕ್ಷ್ಮೀ ಸೇರು ಸಹ. ಅದು ಅಲ್ಲದೆ ಈ ಹುಣ್ಣಿಮೆ ಬಂದ್ಬಿಟ್ಟು ಲಕ್ಷ್ಮಿ ಹುಟ್ಟಿರೋದು ಅಂದರೆ ಹುಣ್ಣಿಮೆ ಅಂತಲೇ ಹೇಳ್ತಾರೆ. ಲಕ್ಷ್ಮೀ ಅಮ್ಮನವರ ಹುಟ್ಟಿರೋ ದಿನ ಅಂತ ಹೇಳ್ತಾರೆ ಈ ಹುಣ್ಣಿಮೆಗೆ. ಅದಕ್ಕೋಸ್ಕರ ಇಲ್ಲಿ ಲಕ್ಷ್ಮೀ ಸೇರು ಸಹ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಯಾವಾಗೂ ರೆಗ್ಯುಲರಾಗಿ ಇಕ್ಕೋತೀನಿ. ವಾರನೂ ಖಂಡಿತವಾಗ್ಲೂ ನಾನು ಇದನ್ನ ಲಕ್ಷ್ಮೀ ಸೇರನ್ನ ಇಕ್ಕೊಳ್ಳುವಂಥದ್ದು. ಅದು ಇಕ್ಕೊಂಡು ಅದರಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು. ನನಗೇನು ಗೊತ್ತಿದೆಯೋ ಅದೇ ರೀತಿಯಾಗಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದು ಟೈಮ್ ಶುರು ಮಾಡ್ತೀನಿ, ನನಗದು ಸೆಟ್ ಆಯಿತು ಅಂದರೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಖಂಡಿತವಾಗ್ಲೂ ಒಂದು ಟೈಮ್ಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಯಾವುದೋ ಒಂದು ಪೂಜೆ ಹೊಸದಾಗಿ ನಾವು ಶುರು ಮಾಡಿದಾಗ ಅದ್ರಲ್ಲಿ ಯಾವುದೋ ಒಂದು ಪಾಸಿಟಿವ್ ಇದೆಯಾ ಇಲ್ವೋ ಒಂದು ನೆಗೆಟಿವ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಮನೇಲಿರೋವಂಥವ್ರಿಗೆ. ಆವಾಗ ಅದನ್ನ ನಿಲ್ಲಿಸ್ಬಿಡ್ತೀನಿ ನಾನು. ನನಗೆ ನಾನು ಮಾಡೋ ಪೂಜೆಗಳಲ್ಲಿ ಕೆಲವೊಂದು ನನಗೂ ಸಕ್ಸಸ್ ಆಗಿಲ್ಲ, ಕೆಲವೊಂದನ್ನ ಬಿಟ್ಬಿಟ್ಟಿದ್ದೀನಿ, ಕೆಲವೊಂದು ಮಾತ್ರ ಫಾಲೋ ಮಾಡ್ತೀನಿ. ಅಂದರೆ ನನಗದು ಅಡ್ಜಸ್ಟ್ ಆಗಿರುತ್ತೆ, ಅಂದರೆ ನನಗೆ ಅದರಿಂದ ಒಂದು ಒಳ್ಳೇದಾಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸಿದಾಗ ಖಂಡಿತವಾಗ್ಲೂ ನಾನು ಆ ಪೂಜೆಗಳನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಲಕ್ಷ್ಮೀ ಸೇರಿಗೂ ಅಷ್ಟೇ ನಾನು ಫಸ್ಟಿಗೆ ಕೆಂಪು ಗುಲಗಂಜಿ ಮತ್ತು ಕಮಲದ ಬೀಜ, ಕವಡೆ ಮತ್ತು ಗೋಮತಿ ಚಕ್ರ ಮತ್ತು ಬಟ್ಲಡಿಕೆ ಬರುತ್ತಲ್ವ, ಬಟ್ಲಡಿಕೆ ಮತ್ತು 5 ರೂಪಾಯಿ ಕಾಯಿ ಹಣ್ಣು ಮತ್ತು ಒಂದು ಶ್ರೀಫಲ ಅಂತ ಬರುತ್ತಲ್ವ, ಅದನ್ನು ಅಂದರೆ ಲಕ್ಷ್ಮೀ ದೇವರಿಗೆ ಏನೇನು ಇಷ್ಟ ಆಗುತ್ತೋ ಅಮ್ಮನವ್ರಿಗೆ ಅದನ್ನೆಲ್ಲ ಇದರಲ್ಲಿ ಹಾಕಿ ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಅರೇಂಜ್ ಮಾಡಿಕೊಂಡು ಕೆಂಪು ಹೂವು ಇಕ್ಕಿ ಪೂಜೆ ಮಾಡಬೇಕಾಗುತ್ತೆ. ಈ ಲಕ್ಷ್ಮೀ ಸೇರಿಗೆ ಯಾವಾಗಲೂ ಅಷ್ಟೇ ಅಮ್ಮನವ್ರಿಗೆ ಯಾವಾಗೂ ಕೆಂಪು ಹೂವು ಅಂದರೆ ಇಷ್ಟ ಅಲ್ವ, ಅದಕ್ಕೋಸ್ಕರ ಕೆಂಪು ಹೂವನ್ನ ಇಕ್ಕಿ ಪೂಜೆ ಮಾಡ್ಕೋತೀನಿ. ಇದು ರೆಗ್ಯುಲರಾಗಿ ವಾರ ಮಾಡುವಂಥದ್ದು. ಬಟ್ ಇವತ್ತಿಂದ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಡೀಟೇಲಾಗಿ ಸಹ ಇದನ್ನ ಶೇರ್ ಮಾಡ್ತೀನಿ. ಇವಾಗ ನಾನು ಸುಮ್ಮನೆ ಹೇಳಿದ್ದೀನಿ ಅಷ್ಟೇ, ಅರೇಂಜ್ ಮಾಡ್ತಾಯಿದ್ದೆ ಅಂತ ಅದೇ ರೀತಿಯಾಗಿ ಹೇಳಿದ್ದೀನಿ ನಾನು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೋತೀನಿ ಅಂತ. ಅದೆಲ್ಲ ಪೂಜಾ ರೂಮ್ದೆಲ್ಲ ಮುಗೀತು. ಇವಾಗ ಲಾಸ್ಟಲ್ಲಿ ಪೂಜಾ ರೂಮ್ಗೆ ರಂಗೋಲೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಸಹ ನಾನು ಸ್ಟೆನ್ಸಿಲ್ಸಲ್ಲೇ ಹಾಕ್ಕೊಂಡೆ. ಸ್ಟೆನ್ಸಿಲ್ಸ್ ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಡಿಸೈನ್ ಬೇಕಂದರೆ ಹಾಕ್ಕೊಂಡಿರುವಂಥದ್ದು. ನೋಡ್ಬೋದು ಪೂರ್ತಿಯಾಗಿ ಪೂಜಾ ರೂಮ್ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆಗೆ ಕಳಶ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಕಳಶ ಮಾತ್ರ ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ಕೋತೀನಿ. ನನಗೆ ರಂಗೋಲಿ ಮಾತ್ರ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ಅದಕ್ಕೆ ಈ ರಂಗೋಲಿ ಸಹ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅದೆಲ್ಲ ಆಗುವಷ್ಟರಲ್ಲಿ ನನಗೆ ಒಂದು 5:36 ಆಗಿತ್ತು. ಅಮ್ಮವ್ರು ಸಹ ಬಂದರು. ಯಾಕಂದರೆ ಈ ಹೋಳಿ ಹಬ್ಬ ಅಮ್ಮವ್ರಿಗೆ ಯಾವತ್ತೂ ಇಲ್ಲ, ಮದುವೆ ಆದಾಗಿಂದ ಅಮ್ಮ ಇಲ್ಲೇ ಬಂದು ಹೋಳಿ ಹಬ್ಬನ ಮಾಡುವಂಥದ್ದು. ಈ ವರ್ಷ ಸಹ ಅಮ್ಮ ಬಂದರು ಹೋಳಿ ಹಬ್ಬಕ್ಕೆ. ಹಾಗೆ ಹೂವು ಬರಬೇಕಾದ್ರೆ ಹೂವು ತೊಗೊಂಬಂದರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿದೆಯಲ್ಲ, ಹೂವನ್ನೇ ತುಂಬ ಫೇಮಸ್ ಅಂತ ಹೇಳ್ಬೋದು. ಯಾವ ರೀತಿ ಹೂವು ಬೇಕಾದರೂ ಸಿಗುತ್ತೆ, ಎಷ್ಟು ಫ್ರೆಶ್ ಆಗಿ ಬೇಕಾದ್ರೂ. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಹೂವು ಎಲ್ಲ ಅಂದ್ಬಿಟ್ಟು. ಅದಕ್ಕೆ ಹೇಗೂ ಬರ್ತಾಯಿದ್ರಲ್ಲಮ್ಮ ಸ್ವಲ್ಪ ತೊಗೊಂಬನ್ನಿ, ನನ್ನ ಮನೆಗೆಲ್ಲ ಹೊಲ್ಕೊಂಬಿಡ್ತೀನಿ. ಕಟ್ಟಿರೋ ಹೂವು ಏನು ಹಾಕಿದ್ರೆ ಸ್ಯಾಟಿಸ್ಫೈ ಅಂತಲೇ ಆಗೋದಿಲ್ಲ ಒಂಥರ. ಕೆಲವೊಂದು ಸರಿ ಹಬ್ಬಗಳಿಗೆ ಅಟ್ಲೀಸ್ಟ್ ಟೈಮ್ ಇದ್ದಾಗ ಹೊಲ್ದು ಹಾಕೋಣ ಅಂತ, ಬೇರೆ ಹಬ್ಬಗಳಿಗೆಲ್ಲ ಟೈಮ್ ಸಿಗೋದಿಲ್ಲ ಖಂಡಿತವಾಗ್ಲೂ ಇಷ್ಟೊಂದು. ಈ ಲಕ್ಷ್ಮೀ ಹಬ್ಬ ಟೈಮಲ್ಲೆಲ್ಲ ನನಗೆ ಅಷ್ಟೊಂದು ಫ್ರೀ ಇರೋದಿಲ್ಲ ಹೂವು ಎಲ್ಲ ಹೊಲ್ಕೊಂಡು ಹಾಕ್ಕೊಳ್ಳುವಷ್ಟು. ಬಟ್ ಇವಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗ್ದಿತ್ತು, ಇನ್ನೇನು ಕೆಲಸ ಇರಲಿಲ್ಲ. ಅಮ್ಮ ಅವ್ರು ಅಲ್ಲಿ ಬಿಡಬೇಕಾದ್ರೆ ಫೋನ್ ಮಾಡಿದರು. ಅವಾಗ ಹೇಳ್ದೆ ಹಂಗೆ ಹಿಂಗೂ ನನಗೂ ಫ್ರೀ ಆಗುತ್ತೆ, ಒಂದು 1 ಅವರ್ ಅಷ್ಟೇ ನಾನು ಕುತ್ಕೊಂಡ್ರೆ ಹೊಲ್ಕೊಂಡ್ಬಿಡ್ತೀನಿ ಎಲ್ಲ ಹೂವನು. ತುಂಬ ಏನು ಟೈಮ್ ತೊಗೊಳಕ್ಕೆ ಹೋಗೋದಿಲ್ಲ ನನಗೆ. ನನಗೂ ರೂಢಿ ಇದೆ, ಫಸ್ಟ್ ಚಿಕ್ಕವಾಗಿಂದ ಹೂವು ಕಟ್ಟೋದಾಗಲಿ ಹೂವು ಹೊಲಿಯೋದಾಗಲಿ ತುಂಬ ಚೆನ್ನಾಗಿ ರೂಢಿ ಇದೆ ನನಗೂ ಸಹ. ಅದಕ್ಕೋಸ್ಕರ ತೊಗೊಂಬಂದ್ಬಿಡಮ್ಮ ನಾನು ಇಲ್ಲೇ ಹೊಲ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೂವು ತೊಗೊಂಬಂದ್ಬಿಟ್ರು. ಇವಾಗೆಲ್ಲ ಅದು ಸ್ವಲ್ಪ ತೋಟ ಎಲ್ಲ ತೆಗೆದು ಕೊಡ್ತಾರೆ ಅಮ್ಮ. ಕಡ್ಡಿ ಎಲ್ಲ ಇತ್ತಲ್ಲ ಹಿಂದೆಗಡೆ, ಕಡ್ಡಿ ಎಲ್ಲ ತೆಗೆದುಕೊಟ್ಟು ನಾನು ಅದು ಹಾರಗಳನ್ನ ಹೊಲ್ಕೋತಾ ಇದ್ದೀನಿ. ಅದೇ ಯಾವ್ಯಾವ ಫೋಟೋಗೆ ಎಷ್ಟೆಷ್ಟು ಹಾರ ಬೇಕು, ಯಾವ ಡೋರಿಗೆ ಎಷ್ಟು ಬೇಕು ಏನು ಅನ್ನೋದನ್ನ ನಾನು ಇಲ್ಲಿ ಹೊಲ್ಕೋತಾ ಇದ್ದೀನಿ. ಸ್ವಲ್ಪ ಕನಕಾಂಬರ ಹೂವು ಸಹ ತಂದಿದ್ದರು, ಅದನ್ನು ಅಮ್ಮ ಕಟ್ಕೊಡ್ತೀನಿ ನಾನು, ನೀನು ಹೊಲ್ಕೊ ಅಂತ ಹೇಳಿದ್ರು. ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಅರ್ಧಂಬರ್ಧ ಕಟ್ಟಿದ್ದಾರೆ. ಅಷ್ಟರಲ್ಲಿ ಕಡ್ಡಿ ತೆಗಿಬೇಕು, ನಾನು ತಕ್ಕೊಟ್ಬಿಟ್ಟು ಹೋಗ್ಬಿಟ್ಟು ಮತ್ತು ನಾನು ಮಿಕ್ಕಿದ್ದು ಕಟ್ತೀನಿ ಅಂದ್ಬಿಟ್ಟು ಇಲ್ಲೆಲ್ಲ ಕಡ್ಡಿ ಎಲ್ಲ ತಕ್ಕೊಡ್ತಾ ಇದ್ದಾರೆ. ಹಾಗೆ ನಾವಿಬ್ಬರು ಇದು ಅಷ್ಟೆಲ್ಲ ಕೆಲಸಗಳು ಶೇರ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಮ್ಮ ಇದ್ದಾಗ, ನನಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೇ ಮಾಡ್ತಾರೆ. ಕೆಲವೊಂದು ಅಮ್ಮ ಕೈಯಲ್ಲಿ ಆಗಲ್ಲ ಇವಾಗ, ಬಟ್ ಪ್ರೆಸೆಂಟು. ಫಸ್ಟಿಗೆಲ್ಲ ಅಮ್ಮ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಸ್ವಲ್ಪ ಏಜ್ ಆಗ್ತಾ ಸ್ವಲ್ಪ ಕಡಿಮೆ ಆದರೂ ಕುತ್ಕೊಳ್ಳೋದಿಲ್ಲ. ಏನಾದರೂ ಒಂದು ಮಾಡ್ತಾ ಇರ್ತಾರೆ, ನಾವು ಮಾಡ್ಕೊತೀವಿ ಅಂದರೂ ಕೇಳೋದಿಲ್ಲ. ಮಕ್ಕಳು ಬಿಡಿಸ್ತಾರೆ ಬಿಡ್ರಿ ಅಂದ್ರೂ ಕೇಳೋಲ್ಲ ನೋಡಿ, ಅವರೇ ಬಿಡಿಸ್ಕೊಡ್ತಾರೆ. ಆ ರೀತಿಯಾಗಿರುತ್ತೆ. ಅಮ್ಮ ಬಂದಿದ್ದರು. ಈ ಸಲ ಸುಚಿ ಬಂದಿಲ್ಲ, ಸುಚಿಗೆ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಸುಚಿತೇನು ಬರ್ಲಕ್ಕೆ ಹೋಗಲಿಲ್ಲ. ಅವನ ಎಕ್ಸಾಮ್ಗೆ ಹೋಗಬೇಕು ಅಂತ ಊರಲ್ಲೇ ಇದ್ದ. ಪಾಪ ಈ ವರ್ಷ ನಮ್ಮ ಸುಚಿತ್ತು ಹೋಲಿ ಆಡೋದನ್ನು ತುಂಬ ಮಿಸ್ ಮಾಡ್ಕೊಂಡ. ಯಾಕಂದರೆ ಹೋದ ವರ್ಷ ಚೆನ್ನಾಗಿ ಮಜಾ ಮಾಡಿದ್ದ ಹೋಲಿ ಎಲ್ಲ ಆಡಿಕೊಂಡು ಆಚೆ ಮಕ್ಕಳ ಜೊತೆ ಎಲ್ಲ. ಈ ವರ್ಷ ಅವನಿಗದು ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನಷ್ಟೇ ಅಲ್ವಾ, ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಎಲ್ಲಂದರೆ ಅಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ, ಅವರು ಬ್ಯುಸಿ ಆಗಿಬಿಡ್ತಾರೆ ಮಕ್ಕಳು. ಅವ್ರ ಟೈಮ್ ನೋಡಿಕೊಂಡು ಅವ್ರು ಬರಬೇಕಾಗುತ್ತೆ. ಏನೋ ಹಾಲಿಡೇಸ್ ಇತ್ತು, ಇಲ್ಲ ಮಾಮೂಲಿ ಕ್ಲಾಸ್ ಇದ್ದರೂ ಪರವಾಗಿಲ್ಲ, ಒಂದಿನ ಲೀವ್ ಕೇಳ್ಕೊಂಡು ಬರ್ಬೋದಾಗಿತ್ತು. ಬಟ್ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಹಂಗೆಲ್ಲ ಬರೋಕ್ಕಾಗೋದಿಲ್ಲ. ಅದಕ್ಕೆ ಸುಚಿ ಅಲ್ಲೇ ಇದ್ದು ಸ್ಕೂಲ್ಗೆ ಹೋದ. ಅಮ್ಮ ಮತ್ತು ಅಪ್ಪ ಮಾತ್ರ ಬಂದಿರುವಂಥದ್ದು.
ಇವಾಗ ಇಲ್ಲಿ ಹಾರಗಳೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ಮನೆ ಫೋಟೋಗೆ ಮತ್ತು ಮೇನ್ ಡೋರ್ಗೆ ಸ್ವಲ್ಪ ಡೋರ್ಗಳೆಲ್ಲ ಜಾಸ್ತಿನೇ ಇದೆಯಲ್ವಾ, ಎಲ್ಲ ಫೋಟೋಸ್ಗೆ ಮತ್ತು ನಮ್ಮ ಅತ್ತೆ ಮಾವ ಅವ್ರ ಫೋಟೋಸ್ಗೆ ಯಾವ್ಯಾವ ಫೋಟೋಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಹೊಲ್ಕೊಂಡ್ಬಿಡ್ತೀನಿ. ನನಗೊಂಥರ ಖುಷಿ ಅಂತ ಅನಿಸುತ್ತೆ. ನಾನು ಹೊಲ್ದಿರೋ ಹಾರ ಹಾಕಿದ್ರೆ ನಂಗೆ ತುಂಬಾ ಖುಷಿ ನಿಜವಾಗ್ಲೂ. ಬಟ್ ಯಾವಾಗಲೂ ಸಿಗೋದಿಲ್ಲ, ಇಷ್ಟು ಚೆನ್ನಾಗಿರೋ ಹೂವು ಸಿಗೋದಿಲ್ಲ. ಇಲ್ಲಿ ಹುಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ನನಗೆ. ಆ ಟೈಮ್ ನಾನು ಹೋಗಿ ತಂದು ನಾನು ಹೊಲ್ದು ಹಾಕೋದಂತಿಲ್ಲ. ನಾನು ತುಂಬ ಆಚೆ ಹೋಗೋದೇ ನಾನು ಕಡಿಮೆ, ಆಚೆ ಹೋಗೋದೇ ಇಲ್ಲ ಮೇನ್. ಅದಕ್ಕೋಸ್ಕರ ಯಾವಾಗಾದ್ರೂ ಈ ರೀತಿಯಾಗಿ ಅಪ್ಪ ಅಮ್ಮ ಬರಬೇಕಾದ್ರೆ ತರಿಸ್ಬಿಟ್ಟು ಹಬ್ಬ ಈ ಟೈಮ್ ಇದ್ದಾಗ ನಾನು ಹೊಲ್ದು ಹಾಕ್ಕೊಳ್ಳುವಂಥದ್ದು. ಇನ್ನು ಬೇರೆ ಹಬ್ಬಗಳು, ಕೆಲವೊಂದು ಹಬ್ಬಗಳ ಟೈಮಲ್ಲಿ ಇಷ್ಟೊಂದು ಟೈಮ್ ಸಿಗೋದಿಲ್ಲ. ಅದಕ್ಕೋಸ್ಕರ ಆ ಟೈಮಲ್ಲಿ ರೆಡಿಮೇಡ್ ಹೂವು ಏನು ಸಿಗುತ್ತೋ ನಾನು ಅದನ್ನ ತಂದುಬಿಟ್ಟು ಕಟ್ಟಿರುವಂಥದ್ದು, ಅದೇ ವರ್ತನೆ ಕೊಡ್ತಾರಲ್ಲ ಯಾವಾಗಲೂ ನಮಗೆ, ಅವ್ರ ಹತ್ರ ತಂದು ಹಾಕ್ಬಿಡ್ತೀನಿ. ಇವಾಗ ಮಾತ್ರ ನಾನು ತಂದು ಹೊಲ್ಕೊತೀನಿ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ಒಂದೊಂದು ರೀತಿಯಾಗಿ ಒಂದೊಂದು ಹಾರ ಹೊಲ್ಕೋತಾ ಇರ್ತೀನಿ ಒಂದೊಂದು ಸೈಜ್ಗೆ. ಲಕ್ಷ್ಮಿ ಕಳಶಕ್ಕೂ ಅಷ್ಟೇ ನನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಹೆಂಗೂ ರೆಗ್ಯುಲರಾಗಿ ಹೊಲ್ಕೋತಾ ಇರ್ತೀನಿ. ಇವತ್ತು ಅಷ್ಟೇ ನನಗೆ ಕಳಶಕ್ಕೆ ಒಂದು ಹಾರ ಹೊಲ್ಕೊಂಡಿದ್ದಾಯಿತು. ಮತ್ತು ಮೇನ್ ಡೋರ್ಗಳಿಗೆ ಮತ್ತು ದೇವ್ರ ಮನೆ ಡೋರ್ಗೆ, ಪ್ರತಿಯೊಂದು ಡೋರ್ಗೂ ಒಂದೊಂದು ಹಾರ, ಒಂದೊಂದು ಫೋಟೋಗೆ ಒಂದೊಂದು ರೀತಿಯಾಗಿ ಹೊಲ್ಕೊಂಡೆ. ಹಬ್ಬದ ಕೆಲಸ ಅಂದ್ರೆ ಹಾಗೇ. ಮತ್ತು ಹೂವು ಎಲ್ಲ ಹೊಲ್ದಾದ್ಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಇತ್ತು ನಾಳೆಗೆ. ಅಂದರೆ ನಾಳೆ ಸ್ವಲ್ಪ ಈ ಹಬ್ಬ ನಾವು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ. ಅಂದರೆ ಮನೆ ದೇವ್ರ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಅಡುಗೆಗಳಿಗೆ ಸಹ ಸ್ವಲ್ಪ ರೆಡಿ ಮಾಡ್ಕೊಬೇಕಾಗಿತ್ತು. ಏನೇನು ಆಗುತ್ತೋ ಮುಂಚೆ ದಿನ ಅದೇನೇ ಹೆಂಗಿದ್ರು ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ವಿ. ಒಬ್ಬಟ್ಟಿಗೆ ಹೊಡೆಯುವಂಥ ಬೆಲ್ಲ ಇರ್ಬೋದು, ಕೊಬ್ಬರಿ, ಪ್ರತಿಯೊಂದು ಏನೇನು ಆಗುತ್ತೋ. ಹೇಗಿದ್ರು ಇವತ್ತು ಸ್ನಾನ ಮಾಡಿರ್ತೀವಿ. ಸ್ನಾನ ಮಾಡಿ ನಾವು ಪೂಜೆ ಸಾಮಾನೆಲ್ಲ ತೊಳೆದಿರ್ತೀನಲ್ವ, ಹಾಗೆ ಇದನ್ನು ಸಹ ಸ್ವಲ್ಪ ರೆಡಿ ಮಾಡಿಟ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ರಿಸ್ಕ್ ಅಂತ ಅನಿಸೋದಿಲ್ಲ. ಬೇಗ ಅಡುಗೆ ಮಾಡ್ಕೊಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅಡುಗೆ ಲೇಟ್ ಆಗಿಬಿಡ್ತು ಅಂದರೆ ಮತ್ತೆ ಎಡೆ ಹಾಕೋದು ಎಲ್ಲ ಲೇಟ್ ಆಗಿಬಿಡುತ್ತೆ. ಅದನ್ನು ಸಹ ಒಂದು ಹುಣ್ಣಿಮೆ ಸಹ ಫ್ರೈಡೇ ಒಂದು ಹಾಫ್ ಡೇ ಇತ್ತೇನೋ ಅಷ್ಟೇ, 12:30ಗೆಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾಯಿದ್ರು. ನಾವು 11:30ಗೆಲ್ಲ ಎಡೆ ಹಾಕ್ಬಿಡ್ಬೇಕು ದೇವ್ರ ಹತ್ರ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಮುಂಚೆನೇ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಅಮ್ಮನೂ ಸಹ ನನಗೆ ಇವಾಗ ನಾನು ಬೇರೆ ಕೆಲಸ ಮಾಡ್ಬೇಕಾದ್ರೆ ಅಮ್ಮನೂ ಬೇರೆ ಏನಾದರೂ ಅಡುಗೆ ಕೆಲಸ, ಮನೆಯಲ್ಲಿ ನೈಟಿಗೆ ಮುದ್ದೆ ಮಾಡಬೇಕಾಗಿರುತ್ತೆ, ಅನ್ನ ಮಾಡಿದ್ರೆ ಅಂಥದ್ದೆಲ್ಲ ಅಮ್ಮ ಮಾಡಿಕೊಡ್ತಾರೆ ನನಗೆ. ಅಮ್ಮ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಇದ್ದಿದ್ದು ಆಚೆಗೆ ಒಂದು ಕೆಲಸ ಇತ್ತು. ಇದೊಂದೇ ಕೆಲಸ ಬ್ಯಾಲೆನ್ಸ್, ಇನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆ. ಫೈನಲಾಗಿ ಇವಾಗ ಆಚೆಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಡೋರೆಲ್ಲ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಡೈಲಿ ನಾವು ಡೋರ್ಗಳು ಒರೆಸೋದು ಎಷ್ಟು ಧೂಳಿರುತ್ತೆ, ತುಂಬ ಧೂಳಿರುತ್ತೆ. ನನಗಂತೂ ಕ್ಲೀನ್ ಮಾಡಿ ಡಸ್ಟ್ ಅಲರ್ಜಿನ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಗಂಟ್ಲೆಲ್ಲ ಒಂದು ರೀತಿಯಾಗಿ ಆಗಿಬಿಟ್ಟಿದೆ ನನಗೆ, ಅಷ್ಟೊಂದು ಡಸ್ಟ್ ಇರುತ್ತೆ. ಇನ್ನು ಆಚೆ ವಾಸ್ಕಾಲು, ಆಚೆ ಡೋರು ಮತ್ತು ಬೃಂದಾವನ ಎಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ಟೆ. ಯಾಕಂದ್ರೆ ನಾಳೆ ಅಡುಗೆ ಕೆಲಸ ಅಂತ ಸೇರ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಇದೆಲ್ಲ ಮಾಡೋಕ್ಕೆ ನಂಗೆ ಟೈಮ್ ಸಿಗೋದಿಲ್ಲ. ಅಡುಗೆ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಟೈಮು. ಅದಕ್ಕೋಸ್ಕರ ನಾನೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಅಂದ್ಬಿಟ್ಟು ನೈಟೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿಬಿಟ್ಟೆ. ಇಲ್ಲ ನಾಳೆ ಬೆಳಗ್ಗೆ ಹಾಕ್ತೀವಿ ಅಂತಂದರೆ ಅದು ಆ ಗಡಿಬಿಡಿಯಲ್ಲಿ ಸುಮ್ಮನೆ ಹೆಂಗಂದ್ರೆ ಹಂಗೆ ಹಾಕ್ಬಿಡ್ತೀವಿ, ನೀಟಾಗಿ ಹಾಕೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದು ಮುಗಿಸ್ಕೊಂಬಿಡೋಣ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ಕೋತಾರೆ. ಒಂದು 9:30 ಹಂಗಾಗಿತ್ತು ಇವಾಗ. ಇನ್ನೇನಿದ್ರು ಇಲ್ಲೊಂದು ವಾಸ್ಕಾಲು ಮತ್ತು ಆಚೆ ಒಂದು ರಂಗೋಲೆ, ಇದು ಮುಗಿಸ್ಕೊಂಬಿಟ್ರೆ ಮತ್ತು ನನಗೆ ನಾಳೆಗೆ ಸ್ವಲ್ಪ ಆರಾಮಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಮತ್ತೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗೋದಿಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ನನಗೆ ಅಡುಗೆ ಮನೆಯಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಅಡುಗೆ ಮನೆಯಿಂದ ಆಚೆ ಬರೋಕ್ಕೆ ಆಗೋದಿಲ್ಲ. ಅಡುಗೆ ಆಗೋ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಒಂದೊಂದು ರೀತಿಯಾಗಿರುತ್ತೆ ಟೈಮಿಂಗ್ಸ್ ಅನ್ನೋದು. ನನಗೆ ಯಾವಾಗ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ನಾನು ಅರೇಂಜ್ ಮಾಡ್ಕೋತಾ ಇರ್ತೀನಿ. ಇದೇ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಾನು ರೂಲ್ಸ್ ಹಾಕ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಹಂಗೆ ರೂಲ್ಸ್ ಹಾಕ್ಕೊಳಕ್ಕೆ ನನಗೆ ತುಂಬ ಸ್ಟ್ರೆಸ್ ಆಗೋಗುತ್ತೆ, ಟೆನ್ಷನ್ ಆಗಿಬಿಡುತ್ತೆ ನನಗೆ ಖಂಡಿತವಾಗ್ಲೂ. ಅದಕ್ಕೋಸ್ಕರ ನಾನು ಹಿಂಗೇ ಇರಬೇಕು ಅಂತ ಅನ್ಕೊಳಕ್ಕೆ ಹೋಗಲ್ಲ. ನಾನು ಮುಂಚೆ ಎಲ್ಲ ಹಂಗೆ ಈ ಟೈಮ್ಗೆ ಮಾಡಬೇಕು ಅಂತ ಮಾಡ್ತಾ ಇರಬೇಕು. ತುಂಬ ಟೆನ್ಷನ್ ಆಗೋಗೋದು. ಈ ಟೈಮ್ ಮುಗ್ದಿಲ್ಲ ಅಂದರೆ ಸಾಕು, ಎಲ್ಲಿಲ್ದಿರೋ ಕೋಪ ಬಂದ್ಬಿಡೋದು ನನಗೆ, ಆ ರೀತಿ ಆಗಿಬಿಡ್ಬೋದು. ಬಟ್ ಇವಾಗ ಸ್ವಲ್ಪ ಕೂಲಾಗಿ ಯೋಚನೆ ಮಾಡ್ಕೋತೀನಿ. ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್ ಬೇಗ ಎದ್ದೇಳೋಣ, ಇಲ್ಲ ಒಂದು ಹಾಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ, ಈ ಟೈಮಿಂದ ಈ ಟೈಮ್ ಅಂತ ಸೆಟ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ. ಆವಾಗ ನನಗೂ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಪೂಜೆನೂ ಅಷ್ಟೇ ನೆಮ್ಮದಿಯಾಗಿ ಮಾಡ್ತೀನಿ. ಅದೇ ಗಡಿಬಿಡಿಯಾಗಿ ಮಾಡೋದು, ಪೂಜೆ ಮೇಲೇ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆ ರೀತಿಯಾಗಿ ಆಗಿಬಿಡುತ್ತೆ ಒಂದೊಂದು ಟೈಮ್ ಅಲ್ವಾ, ನಾವು ಅಂದ್ಕೊಂಡು ಟೈಮ್ಗೆ ಆಗಿಲ್ಲ ಅಂದರೆ. ಅದಕ್ಕೋಸ್ಕರ ಸ್ವಲ್ಪ ನಾವೇ ಟೈಮ್ನ ಎಕ್ಸ್ಟೆಂಡ್ ಮಾಡ್ಕೊಬೇಕು. ಅದು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಮನೆ ಮುಂದೆ ಒಂದು ಚಿಕ್ಕದು ರಂಗೋಲಿ ಹಾಕಿದೆ. ಬಟ್ ಎಲ್ಲ ತುಳಿದು ಬಿಡ್ತಾರೆ ನಾಳೆ, ಆದರೆ ಸ್ವಲ್ಪ ಚಿಕ್ಕದು ಹಾಕೋಣ ಅಂದ್ಬಿಟ್ಟು ಹಾಕ್ತೆ. ರಂಗೋಲಿ ಸಹ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಇಲ್ಲಿ ಬೃಂದಾವನದ ಹತ್ರ ಅಷ್ಟೇ ನೋಡ್ಬೋದು, ಎಲ್ಲ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಗೆ ಏನಾದರೂ ಹೂವು ಹಾಕ್ಕೊಂಡು ಅರೇಂಜ್ ಮಾಡೋದು ಅಷ್ಟೇ. ಇದೆಲ್ಲ ಮುಗಿದ್ಮೇಲೆ ಫೈನಲಾಗಿ ಆಚೆನೂ ಅಷ್ಟೇ ಕಲರ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಟಯರ್ಡ್ ಆಗಿಬಿಟ್ಟಿದ್ದು, ನನಗೆ ಹಾಕೋಕ್ಕಾಗ್ತಾ ಇರಲಿಲ್ಲ ಅವತ್ತಿನ ದಿನ. ತುಂಬ ಟಯರ್ಡ್ ಅಂತ ನಾನು ಸರಿ ಮಾಮೂಲಿ ರಂಗೋಲಿನೇ ಸಾಕು ಅಂದ್ಬಿಟ್ಟು ಅದೇ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕಿ ರಂಗೋಲಿ ಹಾಕ್ಬಿಟ್ಟೆ. ವಿಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ರಂಗೋಲಿ ಸಹ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.